ಸೂರತ್ಕಲ್ನಲ್ಲಿರೋ ಸಾನಿಧ್ಯ ಫೈನಾನ್ಸ್ ಮೇಲೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಿಡ್ನಾಪ್ ಕೇಸು. ಗಣೇಶನಿಗೆ ಶೂರಿಟಿ ಕೊಟ್ಟ ರಾಜೇಶನ್ನ ಎತ್ತಾಕೊಂಡೋಗಿ ಹೊಡೆದು ಕಳಿಸಿದ್ದ ಸಂದೀಪ್ ಶೆಟ್ಟಿ, ಗೌತಮ್ ಅನ್ನೋ ಹುಡುಗರನ್ನ ಪೊಲೀಸರು ಹಿಡ್ಕೊಂಬಂದು ಕೂರಿಸ್ಕೊಂಡವ್ರಂತೆ. ಸಾನಿಧ್ಯ ಫೈನಾನ್ಸ್ ಓನರ್ ಮಾತ್ರ ಟಚ್ ಮಾಡಿಲ್ವಾ ಅಂತೆ. ಅದೆಂಗ್ ಮುಟ್ಟಕ್ಕಾಗತ್ತೆ ಹೇಳಿ? ನಮ್ಮ ಮಂಗಳೂರಿನ ಸೂರತ್ಕಲ್ ಹತ್ರ ಇರೋ ಡಿಂಕಿ ಡೈನ್ ಹೋಟೆಲ್ ಹತ್ರ ಹೆಡ್ ಆಫೀಸ್ ಮಾಡಿಕೊಂಡು ಮಂಗಳೂರು, ಮುಲ್ಕಿ, ಉಡುಪಿ, ಬ್ರಹ್ಮಾವರ ಹಿಂಗೆ ಕರಾವಳಿ ತುಂಬ 10-15% ಫೈನಾನ್ಸ್ ಬಿಟ್ಕೊಂಡು ಟೈಮಿಗೆ ಸರಿಯಾಗಿ ವಸೂಲಿ ಮಾಡಿಕೊಂಡು ಸಾಲ ತಗೊಂಡವ್ರನ್ನ ಎದುರಿಸ್ಕೊಂಡು ವ್ಯವಹಾರ ಮಾಡೋದಕ್ಕೆ ಸಣ್ಣ ಪುಟ್ಟವ್ರ ಕೈಲಾಗತ್ತಾ? ಅದಕ್ಕೆಲ್ಲ ಗಟ್ಟಿ ಗುಂಡಿಗೆ ಇರಬೇಕು, ಗೂಂಡಾಗಳನ್ನ ಸಾಕೊಂಡಿರಬೇಕು, ಬೆನ್ನಿಂದೆ ದೊಡ್ಡ ದೊಡ್ಡ ತಲೆಗಳು ಬ್ಯಾಕಪ್ ಇರಬಹುದು. ಅಂಥದ್ದೊಂದು ತಾಕತ್ತಿರೋ ಮನುಷ್ಯ ನಮ್ಮ ಕಿರಣ್ ಕುಮಾರ್. ನೋಡೋಕೊಳ್ಳೆ ಫಸ್ಟ್ ರ್ಯಾಂಕ್ ರಾಜು ಥರ ಐತಲ್ಲ ಅಂತ ಈಸಿಯಾಗಿ ತಗೋಬೇಡಿ. ನೋಡೋಕ್ಕಷ್ಟೇ ಸಾಫ್ಟು, ಫೀಲ್ಡಿಗೆ ಇಳಿದ್ರೆ ರಣ ಭಯಂಕರ. ಇದ್ರ ಬಾಯಲ್ಲಿ ಬರೋ ಬೈಗಳು ಕೇಳಿದ್ರೆ ಸಾಲ ತಗೊಂಡವರು ಕಿವಿಲೇ ಜೀವ ಬಿಟ್ಬಿಡ್ಬೇಕು ಅಂಥ ಮಾತುಗಳು. ಅದಕ್ಕೆ ಸಾಲ ತಗೊಂಡವ್ರಿಗೆ ಈ ಕಿರಣ್ ಕುಮಾರ್ ಅಂದ್ರೆ ಸಿಂಹ ಸ್ವಪ್ನ. ಡೇಟಿಗೆ ಕರೆಕ್ಟಾಗಿ ಕಂತು ಕೊಡಬೇಕು, ರೀಸನ್ ಕೇಳಲ್ಲ, ನಾಳೆ ಅಂದ್ರೆ ನಡೆಯಲ್ಲ, ಇವತ್ತು ಅಂದ್ರೆ ಇವತ್ತೇ, ಈಗ ಅಂದ್ರೆ ಈಗಲೇ. ಹೆಚ್ಚು ಕಮ್ಮಿ ಆದ್ರೆ ಸಾಲ ತಗೊಂಡವನು, ಶೂರಿಟಿ ಕೊಟ್ಟವನು ಇಬ್ಬರಿಗೂ ಗ್ರಹಚಾರ ಕೆಡ್ತು ಅಂತಾನೆ ಅರ್ಥ. ವಸೂಲಿಗೆ ಹುಡುಗಿರು ಬರ್ತಾರಂತೆ, ಯಾವ ಮಾಡಿದ್ರೆ ಕೇಸು, ಯಾವ ಮುಲಾಜು ನೋಡಲ್ಲ. ಆಮೇಲೆ ನಮ್ಮ ಕಿರಣ್ ಕುಮಾರ್ ಬೈಯೋದು ಕೇಳಿಸ್ಕೋಬೇಕು ಕಣ್ರಿ. ಕಿವಿಗಿಂಪು ಮನ್ಸಿಗೆ ಭಾರ. ಮನೇಲಿರೋ ಹೆಣ್ಮಕ್ಳನ್ನೆಲ್ಲ ಇದ್ರ ಬಾಯಲ್ಲೇ ಬೀದಿಗೆ ತಂದು ನಿಲ್ಲಿಸ್ಕೊಡುತ್ತಂತೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ಇದ್ರ ಜೇಬಲ್ಲಿ ಇರೋ ಥರ ಮಾತಾಡುತ್ತಂತೆ. ಬಾಯಿ ಬಿಟ್ರೆ ಉಡುಪಿನಲ್ಲಿರೋ ಒಂದು ACP ಹೆಸರು ಇಡುತ್ತಂತೆ. ಆಮೇಲೆ ಈ ಸಾನಿಧ್ಯ ಫೈನಾನ್ಸ್ ಅಲ್ಲಿರೋ ದುಡ್ಡೇನು ಸಾಮಾನ್ಯದ್ದಲ್ವಂತೆ, ದೊಡ್ಡ ದೊಡ್ಡ ಪೊಲೀಸರದ್ದು, ಪೊಲಿಟಿಷಿಯನ್ಗಳದ್ದು ಅಂತೆ. ಹಿಂಗಿದ ಮೇಲೆ ಇವರನ್ನ ಯಾರು ತಾನೇ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ನೋಡಿ. ಮೊನ್ನೆ ಬ್ರಹ್ಮವಾರದಲ್ಲಿ ಕಂಪ್ಲೇಂಟ್ ಕೊಟ್ಟ ಗಣೇಶ ಅನ್ನೋ ಅಭ್ಯಪಾರಿ ಇವ್ರ ಹತ್ರ 20,000 ಸಾಲ ತಗೊಳಿತ್ತು ಅಂತ ಹೇಳ್ಕೊಂಡ್ರಿ. ಸಾಲ ಅಂದಮೇಲೆ ಶೂರಿಟಿ ಅಂತ ಒಬ್ರು ಬೇಕಲ್ಲ, ಅದಕ್ಕೆ ಗಣೇಶನ ಫ್ರೆಂಡು ರಾಜೇಶ್ ಅನ್ನೋ ಇನ್ನೊಂದು ಅಭ್ಯಪಾರಿ ಹತ್ರ ಸೈನ್ ಹಾಕ್ಸಿತ್ತಂತೆ. ಈ ದುಡ್ಡು ಟೈಮ್ ಟು ಟೈಮ್ ಎಲ್ಲ ಕ್ಲಿಯರ್ ಆಗಿತ್ತಂತೆ. ಕಡೆಗೆ ಇನ್ನೊಂದು 1,800 ರೂಪಾಯಿನೋ ಕೊಟ್ಟದ್ದು ಬ್ಯಾಲೆನ್ಸ್ ಇತ್ತಂತೆ. ಅದು ಟೈಮಿಗೆ ಕ್ಲಿಯರ್ ಆಗಿಲ್ಲ. ಇಲ್ಲಿ ಬ್ಯಾಲೆನ್ಸು 1,800 ರೂಪಾಯಿ ಸಣ್ಣದೇ ಇರ್ಬೋದು, ಆದರೆ ನಾವು ಯಾವುದನ್ನೂ ಸುಲಭಕ್ಕೆ ಬಿಡಲ್ಲ ಅನ್ನೋದು ಜನಕ್ಕೆ ಅರ್ಥ ಆಗ್ಬೇಕು. ಸಾನಿಧ್ಯ ಫೈನಾನ್ಸ್ ಅಂದ್ರೆ ಕಟ್ ಅಂಡ್ ರೈಟ್ ಅನ್ನೋ ಮೆಸೇಜು ಜನರಿಗೆ ಪಾಸ್ ಆಗ್ಬೇಕು. ಅದಕ್ಕೆ ನಮ್ಮ ಸಾನಿಧ್ಯ ಫೈನಾನ್ಸಿನ ಸರದಾರ ಸಂದೀಪ್ ಶೆಟ್ಟಿ ಅಂಡ್ ಗ್ಯಾಂಗು ಫೀಲ್ಡ್ ಗೆಲ್ದು ಬರ್ತು. ಅರ್ಜೆಂಟ್ಗೆ ಈ ಸಾಲ ತಗೊಂಡು ಗಣೇಶ ಕೈ ಸಿಗ್ಲಿಲ್ಲ. ಅವನು ಸಿಗ್ಲಿಲ್ಲ ಅಂದ್ರೇನು, ಇವನು ಶೂರಿಟಿ ಕೊಟ್ಟಿದ್ನಲ್ಲ ಅವನು ಹಾಕೊಂಡು ಬಂದ್ರಾಯ್ತು ಅಂತ ಈ ಶೂರಿಟಿ ಕೊಟ್ಟಿದ್ ಮೀಕನ್ನ ಹುಡುಕೊಂಡೋದ್ರೆ ಇದು ಒಂದು ಬಾರಲ್ಲಿ ಕುಡಿತಾ ಕುಂತಿತ್ತಂತೆ. ಸೀದಾ ಹೋದವ್ರೆ ಹಿಡ್ಕೊಂಡ್ರು, ಕಾರಿಗೆ ತುಂಬಿಕೊಂಡ್ರು. ಕರ್ಕೊಂಡಂಗೆ 4 ಬೀಸಿ ಗಣೇಶನ್ ಬೈಕ್ ಎಲ್ಲ ತೋರಿಸು ಅಂದ್ರು. ಬೈಕ್ ಸಿಕ್ಕಿದ್ಮೇಲೆ ಈ ಶೂರಿಟಿ ರಾಜೇಶನ್ ಬಿಟ್ಟು ಕಳಿಸಿ ಬೈಕ್ ಎತ್ತಾಕೊಂಡು ಹೊರಟ್ರು. ಬರೀ 1,800 ರೂಪಾಯಿ ಕೊಂಡ್ರಿ ಇಷ್ಟೆಲ್ಲ ಆಟ ಆಡಿತ್ತು. ಇವ್ರ ಕೈಯಲ್ಲಿ ಅದೇ ತಿಂದ ರಾಜೇಶ ಆಸ್ಪತ್ರೆಗೆ ತೋರಿಸ್ಕೊಂಡು 1-2 ದಿನ ಸುಧಾರಿಸ್ಕೊಂಡು ಸೀದಾ ಬ್ರಹ್ಮಾವರ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟ. FIR ಆಯಿತು. ಆದರೆ ಕಿರಣ್ ಕುಮಾರ್ನ ಟಚ್ ಮಾಡೋ ಧೈರ್ಯ ಮಾಡಲಿಲ್ಲ ನಮ್ಮ ಪೊಲೀಸರು. ಮಾಡಿದ್ರೆ ಎಲ್ಲೆಲ್ಲಿಂದ ಫೋನ್ ಬರ್ತಾವೋ ಏನೋ, ಅದಕ್ಕೆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಲಿಲ್ಲ ಅನ್ಸುತ್ತೆ ನಮ್ಮ ಪೊಲೀಸರು. ಆದ್ರೂ ಪರವಾಗಿಲ್ಲ, ಈ ಸಾನಿಧ್ಯ ಫೈನಾನ್ಸಲ್ಲಿ ಸಾಲ ತಗೊಂಡು ಲೆಕ್ಕ ಇದ್ದ ಬಡ್ಡಿನೂ ಕಟ್ಟಿ ಇವ್ರಗಳ ಹತ್ರ ಕೆಡ್ದಾಗ ಬೈಸ್ಕೊಂಡು ಟಾರ್ಚರ್ ಅನುಭವಿಸಿದವರು ಸಹಿಸ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೋಬೇಡಿ, ನೇರವಾಗಿ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ. ತಗೊಳ್ಳಿಲ್ಲ ಅಂದರೆ ನಮ್ಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ, ನೋಡ್ಕೊಳ್ಳೋಣ ಏನಾಗುತ್ತೋ. ಇವ್ರ ಹತ್ರ ಲೈಸೆನ್ಸ್ ಇದ್ರೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ಬಡ್ಡಿನಷ್ಟೇ ತಗೋಬೇಕು, ಮನ್ಸಿಗೆ ಬಂದಂಗೆ ತಗೊಳಂಗಿಲ್ಲ. ದುಡ್ಡು ಕಟ್ಟಿಲ್ಲ ಅಂತ ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಂಗಿಲ್ಲ, ಫೋನ್ ಮಾಡಿ ಟಾರ್ಚರ್ ಕೊಡಂಗಿಲ್ಲ, ವಸೂಲಿಗೆ ಅಂತ ಗುಂಡಾಗಿರಿ ಮಾಡಂಗಿಲ್ಲ. ಎಲ್ಲದಕ್ಕೂ ಗಡ್ಲಿಗೆ ಹೋಗ್ಕೊಂಡ್ರಿ, ಅರ್ಥ ಮಾಡ್ಕೊಳ್ಳಿ.